ಸತ್ಯ ಸರ್, ಅದು ಸಂಸ್ಕಾರಸ್ತು. ಸತ್ಯ ಸತ್ಯ ಸರ್. ಡಾಕ್ಟರ್ ರಾಜಣ್ಣವರು ಅವ್ರ ಕುಟುಂಬದಲ್ಲಿರೋರು, ಅದು ಬಿಟ್ಟು ವಿಷ್ಣುವರ್ಧನ್ ಜಿ ಅವರು, ನಾನು ಕಣ್ಣಲ್ಲಿ ನೋಡಿರೋದು ಇದೆಲ್ಲ. ಶಂಕರ್ ನಾಗ್ಜಿ ಇರ್ಬೋದು, ಪ್ರತಿಯೊಬ್ಬರು ಕೂಡ, ಅಂಬರೀಷ್ ಅಣ್ಣ ಇರ್ಬೋದು, ಎಲ್ಲರೂ ಕೂಡ ನಿಂತ್ಕೊಂಡು ನಿರ್ಮಾಪಕರ ಬಗ್ಗೆ ಭಾಳ ಅಪಾರವಾದ ಗೌರವ ಕೊಡ್ತಾಯಿದ್ರು. ನಾವು ಅಷ್ಟೇ, ಒಂದು ಆಡಿಯೋ ಧ್ವನಿ ಸುಳಿ ಆಡಿಯೋ ತಗೊಳ್ಳೋಕೆ ಹೋದಾಗ ನಿರ್ಮಾಪಕರಿಗೆ ಭಾಳ ಗೌರವ ಕೊಟ್ಟು ಹೋಗ್ತಾಯಿದ್ರು. ಇವತ್ತಿಗೂ ಅಷ್ಟೇ, ನಿರ್ಮಾಪಕರಿಗೆ ಯಾಕೆ ಅಷ್ಟು ಗೌರವ ಕೊಡ್ತೀವಿ ಅಂದರೆ ಅವ್ರ ಬಗ್ಗೆ ನಮಗೆ ಗೊತ್ತಿದೆ, ಅವ್ರ ವ್ಯಾಲ್ಯೂ ಗೊತ್ತಿದೆ. ಸುಮ್ಮನೆ ಅಲ್ಲ, ಅವ್ರಿಗೆ ನಿಜವಾಗ್ಲೂ ನಾವು ಎಲ್ಲರೂ ಗೌರವ ಕೊಡ್ತೀವಿ, ಅದಕ್ಕೆ 100 ಪಟ್ಟು ಜಾಸ್ತಿ ಕೊಡಬೇಕಾಗುತ್ತೆ. ಒಬ್ಬ ನಿರ್ಮಾಪಕರು ಇದ್ರೇ ಸಿನಿಮಾ. ನಟರು, ನಟಿಯರು, ಕಲಾವಿದರು, ಸಹ ಕಲಾವಿದರು, ಸಂಗೀತ ನಿರ್ದೇಶಕರು, ಸಾಹಿತಿಗಳು, ಆಡಿಯೋ ಕಂಪನಿ ಕೂಡ, ಥಿಯೇಟ್ರು ಓನರ್ ಕೂಡ ನಿರ್ಮಾಪಕರು ಇದ್ರೇ, ಇಲ್ಲ ಅಂದರೆ ಯಾರೂ ಇಲ್ಲ. ಅದನ್ನು ಇವರೆಲ್ಲ ಗುರ್ತಿಟ್ಕೋಬೇಕು. ಇಲ್ಲಿ ನಿರ್ಮಾಪಕರು ಬಂದೇಟಿಗೆ ನೀವು ಅಂದರೆ ಕೆಲವರು ಹಸಿಮಾಂಸ ಮತ್ತು ಹದ್ದುಗಳ ಥರ ಕೆಲವರು ನಾನು ಹೇಳೋದು. ಯಾಕಂದರೆ ನಿರ್ಮಾಪಕರು ಹಸಿಮಾಂಸ ಅಲ್ಲ, ಸಿಕ್ತು ಒಂದೊಬ್ಬರು ಹದ್ದುಗಳ ಥರ ತಿನ್ನೋಕೆ ಹೋಗ್ಬಿಡಿ ದಯಮಾಡಿ. ಕೈ ಮುಗಿದು ಕೇಳ್ಕೊತೀನಿ. ಪಾಪ ಅವ್ರು ಬೆವರು ರಕ್ತ ಗೊತ್ತಿಲ್ಲದೇನೋ ಇಂಡಸ್ಟ್ರಿಗೆ ಬಂದಿರ್ತಾರೆ, ಏನೋ ಸಾಧನೆ ಮಾಡ್ಬೇಕಂತ ಬಂದಿರ್ತಾರೆ, ಏನೋ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ. ಆ ಕನಸುಗಳು ಭಗ್ನ ಆಗಿ ಅವರನ್ನು ಬೆಂಕಿಯಲ್ಲಿ ಹಾಕಿ ಬೇಯಿಸ್ಬೇಡಿ. ದುಡ್ಡು ಹೋಯ್ತು, ಮರ್ಯಾದೆ ಹೋಯ್ತು, ಆ ದುಃಖ ತೊಗೊಂಡ್ಬಿಟ್ಟು ಅವ್ರಿಗೆ ಡಿಪ್ರೆಷನ್ಗೆ ಹೋಗೋ ಕೆಲಸ ಮಾಡಬೇಡಿ. ಯಾರು ಮೇಲಿಂದ ಹುಟ್ಟು ಬಂದಿಲ್ಲ, ಎಲ್ಲ ಅವ್ರ ತಾಯಿ ಹೊಟ್ಟೆಯಿಂದನೇ ಹುಟ್ಟು ಬಂದಿರೋದು. ಹೋಗೋವಾಗಿಲ್ಲ ಬೆಂಕಿ, ಇಲ್ಲ ಮಣ್ಣು, ಆ ಇನ್ ಬಿಟ್ವೀನು ಇದೆಲ್ಲ ನಡೀತಾ ಇರ್ತದೆ. ಬಟ್ ಒಳ್ಳೆಯವರಾಗಿ 4 ಒಳ್ಳೆ ಮಾತಾಡಿ ಸಾಕು. ಅವ್ರು ಇನ್ನೇನು ಕೇಳಲ್ಲ, ನಿಮಗೆ ಏನೂ ಕೇಳಲ್ಲ. ನಿರ್ಮಾಪಕರು ನಿಮ್ಮ ಮನೆ ಬರ್ಕೊಡಿ ಅಂತ ಕೇಳಲ್ಲ. ಇನ್ಫ್ಯಾಕ್ಟ್ ಅವ್ರ ಮನೆಗಳು ಬರ್ಕೊಟ್ಟಿರ್ತಾರೆ ಒಂದು ಸಿನಿಮಾ ಮಾಡಲಿಕ್ಕೆ. ಅವ್ರ ಬಗ್ಗೆ ಅಪಾರವಾದ ಗೌರವ ಕೊಡಿ, ಕಳಕಳಿಯಿಂದ ಕೇಳ್ಕೊತೀನಿ. ನಮ್ಮ ಕನ್ನಡ ಚಲನಚಿತ್ರೋದ್ಯಮ ಯಾವಾಗಲೂ ಚೆನ್ನಾಗೇ ಇತ್ತು ಸರ್. ಎಲ್ಲ ಚಲನಚಿತ್ರೋದ್ಯಮ ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಕೆಲವು ಟೈಮಲ್ಲಿ ಬದಲಾವಣೆಗಳು ಆಗುತ್ತೆ, ಜನನೂ ಬೇಸತ್ತೋಗ್ಬಿಡ್ತಾರೆ. ತುಂಬ ಜಾಸ್ತಿ ನೀವು ಊಟ ಹಾಕ್ಬಿಟ್ಟು ಏನು ಮಾಡ್ತಾರೆ, ಹೊಟ್ಟೆ ಹಸಿವಾದಾಗ ಎಷ್ಟು ಊಟ ಕೊಟ್ಟಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟರೆ ತಿಂತಾರೆ. ಅಪ್ಪ ಆಹ್ಲಾದಕರವಾಗಿದೆ ಊಟ ಅಂತ, ರುಚಿಯಾಗಿದೆ ಅಂತ. ನಾವು ಇಷ್ಟು ಊಟ ಮಾಡೋಕ್ಕೆ ತಮ್ಮ ಹೊಟ್ಟೆ ಇರೋದು, ಇಷ್ಟು ಊಟ ಬಡಿಸ್ಬಿಟ್ರೆ ಅಂದರೆ 50 ಪಿಕ್ಚರ್ ಇದ್ದಿದ್ದು 70ರಲ್ಲಿ 80ರಲ್ಲಿ, ಆಮೇಲೆ 75, 85, 100 ಆಯಿತು. ಇವಾಗ 400 ಪಿಕ್ಚರ್ ಅಂತ ನಮ್ಮ ಪತ್ರಿಕಾ ಮಿತ್ರ ಹೇಳ್ತಾಯಿದ್ರು. 400, 500 ಪಿಕ್ಚರು ಕೊಟ್ಟರೆ ಜನ ನೋಡೋಕ್ಕೆ ಶಕ್ತಿ ಇರಬೇಕಲ್ಲ ಸರ್. ಆಮೇಲೆ ಜೊತೆಗೆ ಒಳ್ಳೆ ಕತೆ ಮಾಡಿ, ಒಳ್ಳೆ ಹಾಡುಗಳು ಮಾಡಿ, ಒಳ್ಳೆ ಚಿತ್ರ ಮಾಡಿ ಜನ ನೋಡ್ತಾರೆ. ಉದಾಹರಣೆ, ಇವಾಗ 2 ಪಿಕ್ಚರ್ ಹಿಟ್ಟಾಗಿದೆ, ಜನ ನಮ್ಮ ಥಿಯೇಟ್ರಿಗೆ ಬರೋದಿಲ್ಲ, ನಮ್ಮ ಕನ್ನಡಿಗರು ಸಿನಿಮಾ ನೋಡೋಲ್ಲ. ನಮ್ಮನ್ನು ಬೆಳೆಸಿದೆ ಕನ್ನಡಿಗರು ರೀ. ನೀವು ಕನ್ನಡಿಗರು, ಕನ್ನಡ ಸಿನಿಮಾ ಪ್ರೇಮಿಗಳ ಬಗ್ಗೆ ಮಾತಾಡಬೇಡಿ. ನಾನು ನೋಡಿದ್ದೀನಿ, 48 ವರ್ಷದಿಂದ ನಾನು ನೋಡ್ಕೊಂಬಂದಿದ್ದೀನಿ ಇಂಡಸ್ಟ್ರಿನ. ನಮ್ಮನ್ನು ಬೆಳೆಸಿದ್ದೆ ಅವರು. ಪ್ರೇಕ್ಷಕರ ಬಗ್ಗೆ ಮಾತಾಡಬೇಡಿ. ನಾವು ಫಸ್ಟ್ ನಮ್ಮಲ್ಲಿ ಏನು ತಪ್ಪುಗಳಿದೆಯೋ, ನ್ಯೂನ್ಯತೆಗಳಿದೆಯೋ ಅದು ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾಡಿಕೊಂಡ್ರೆ ಸಿನಿಮಾನೂ ಚೆನ್ನಾಗಿ ಹೋಗುತ್ತೆ, ಜನ ಬಂದು ನೋಡ್ತಾರೆ, ದುಡ್ಡು ಆಗುತ್ತೆ, ನಿರ್ಮಾಪಕರು ಚೆನ್ನಾಗಿರ್ತಾರೆ, ಇಂಡಸ್ಟ್ರಿ ಚೆನ್ನಾಗಿರುತ್ತೆ.